Hello, my dear first PU students. Today we will discuss very important topic. ಒಂದೇ ಕ್ವಶನ್ಸ್ ಅನ್ನ ಮೂರು ಯಾವ ರೀತಿ ಫ್ರೇಮ್ ಆಗಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಡೂ ಫಾರ್ಮ್ಸ್ ಕೂಡ ಬಂದಿರುತ್ತೆ, ಒಂದು ಗೊತ್ತಿರಲಿ. ಎರಡನೇದು ಕ್ವಶನ್ ಟ್ಯಾಗ್ ಕೂಡ ಬಂದಿರುತ್ತೆ. ಇನ್ ಥರ್ಡ್ ಒನ್ ಆಗಿ ಫ್ರೇಮಿಂಗ್ ಕ್ವಶನ್. ಈ ಮೂರು ಕೂಡ ಮಕ್ಕಳಿಗೆ ಬಹಳನೇ ಕನ್ಫ್ಯೂಷನ್, ಹೌದಾ? ಸೊ ಹೀಗೆ ಬಂದಾಗ ನಾವು ಯಾವ ರೀತಿ ಆನ್ಸರ್ಸ್ ಮಾಡಬೇಕು ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ಗೆ ಡೂ ಫಾರ್ಮ್ಸ್ ಅನ್ನು ನೋಡಿ. ಸೊ ಡೂ ಫಾರ್ಮ್ಸ್ ಅಲ್ಲಿ ಹೆಂಗೆ ಬರೀಬೇಕು, ಇಲ್ಲಿ ಡೂ ಫಾರ್ಮ್ಸ್ ಅಲ್ಲಿ ಏನೇನಿದೆ ಅನ್ನೋದು ಕೂಡ ಗೊತ್ತಿರಬೇಕು ನಾವು. ಫಸ್ಟ್ ಒನ್ ಡಸ್ ಇದೆ, ಅದ್ರ ಜೊತೆಗೆ ಡೂ ಇದೆ, ಅದ್ರ ಜೊತೆಗೆ ಡಿಡ್ ಇದೆ, ಹೌದಾ? ಇವಕ್ಕೆ ನಾವು ಡೂ ಫಾರ್ಮ್ಸ್ ಅಂತ ಹೇಳ್ತೀವಿ, ಹೌದಾ? ಯಾವಾಗ ನಾವು ಡಸ್ ಅನ್ನು ಬಳಕೆ ಮಾಡಬೇಕು, ಯಾವಾಗ ನಾವು ಡೂ ಬಳಕೆ ಮಾಡ್ಕೋಬೇಕು, ಯಾವಾಗ ಡಿಡ್ ಅನ್ನು ಬಳಕೆ ಮಾಡ್ಕೋಬೇಕು. ಇಲ್ಲಿ ಡಸ್ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಒಳಗೆ ಸಿಂಪಲ್ ಪ್ರೆಸೆಂಟ್ ಇರುತ್ತೆ. ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಹಿ ಅಂತ ತಗೋತೀವಿ, ಶಿ ಅಂತ ತಗೋತೀವಿ, ಇಟ್ ಅಂತ ತಗೋತೀವಿ. ಇದಕ್ಕೆ ನಾವು ಡಸ್ ಅನ್ನ ಬಳಕೆ ಮಾಡ್ಕೋತೀವಿ. ಇನ್ನು ಡೂ ಅಂತಂದ್ರೆ ಪ್ಲೂರಲ್ ಸೆನ್ಸ್ ಅನ್ನ ತಗೋತೀವಿ, ಹೌದಾ? ಇನ್ನು ಡಿಡ್ ಅನ್ನ ಯಾವಾಗ ಬಳಕೆ ಮಾಡ್ಕೊಳ್ತೇವೆ ಅಂದ್ರೆ ಸಿಂಪಲ್ ಪಾಸ್ಟ್ ಇದ್ದಾಗ ಬಳಕೆ ಮಾಡ್ಕೊಳ್ತೀವಿ. ಇವು ಗೊತ್ತಿರಲಿ. ಹಾಗಿದ್ರೆ ನೋಡಿ ಹೇಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ರಾಧಾ ಟೀಚಿಸ್ ಇಂಗ್ಲಿಷ್ ಇದೆ, ಹೌದಾ? ಇಲ್ಲಿ ಫಸ್ಟ್ಗೆ ಇದನ್ನು ಡೂ ಫಾರ್ಮ್ಸ್ ಅನ್ನು ಹೇಗೆ ಮಾಡಬೇಕು ಅಂತಂದ್ರೆ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅದ್ರ ಜೊತೆ ಎಸ್ ಫಾರ್ಮ್ ಇದೆ. ಅದಕ್ಕಾಗಿ ನೀವು ಎಸ್ ಫಾರ್ಮ್ ಇದೆ ಅಂತಂದ್ರೆ ಅಥವಾ ಎಸ್ ಫಾರ್ಮ್ ಇದೆ ಅಂದ್ರೆ ಇಲ್ಲಿ ಡಸ್ ಇದೆ ಅಂತ ತಗೋಬೇಕು. ಸೊ ಹಿಯರ್ ಆನ್ಸರ್ ಬಂದ್ಬಿಟ್ಟು ಡಸ್ ರಾಧಾ ಟೀಚ್ ಅಂತ ತಗೋಬೇಕು. ಟೀಚಸ್ ಅಂತ ತಗೋಂಗಿಲ್ಲ. ಡಸ್ ರಾಧಾ ಟೀಚ್ ಇಂಗ್ಲಿಷ್, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಟೇಕ್. ಒಂದು, ಹೌದಾ? ಅದನ್ನೇ ನಾವು ಕ್ವಶನ್ ಟ್ಯಾಗ್ ಅನ್ನು ಹೇಗೆ ಮಾಡ್ಕೋಬೇಕು. ಇಲ್ಲಿ ಡಸ್ ಇದೆ ಅಲ್ವಾ, ಹೌದಾ? ಕ್ವಶನ್ ಟ್ಯಾಗ್ ಅಂದ್ರೆ ಈ ಸೆಂಟೆನ್ಸ್ ಏನಿರುತ್ತಲ್ಲ ಪಾಸಿಟಿವ್ ಇದ್ರೆ ಬರುವಂತ ಕ್ವಶನ್ ಟ್ಯಾಗು ನೆಗೆಟಿವ್ ಇರುತ್ತೆ. ಇದನ್ನ ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ, ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಅಲ್ಲಿ ಕೂಡ ನೋಡ್ಬೋದು. ಹೀಗಾಗಿ ನಾವು ಡಸ್ ಅಂತ ತಗೋತೀವಿ, ನಂಬರ್ ಒನ್. ಇದು ಪಾಸಿಟಿವ್ ಇರೋದ್ರಿಂದ ಬರುವಂತ ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಡಸ್ ಅಂದ್ರೆ ನಾವಿಲ್ಲಿ ಮಾಡ್ಕೋತೇವೆ ಶಿ ಅಂತ ಬರೀತೀವಿ. ಸೊ ದಿಸ್ ಈಸ್ ಆನ್ಸರ್, ಕ್ವಶನ್ ಟ್ಯಾಗ್. ಇನ್ನು ಫ್ರೇಮಿಂಗ್ ಕ್ವಶನ್ ಅಂತಂದ್ರೆ ನೋಡಿ, ಅಂಡರ್ಲೈನ್ ಎದಕ್ಕೆ ಮಾಡಿದ್ದಾರೆ, ಇಂಗ್ಲಿಷ್ ಅಂತ ಮಾಡಿದ್ದಾರೆ. ಇದನ್ನ ತಗೊಂಡು ನಾವು ಫ್ರೇಮ್ ಕ್ವಶನ್ ಮಾಡಬೇಕು, ಹೌದಾ? ರಾಧಾ ಟೀಚಸ್ ಇಂಗ್ಲಿಷ್ ಅಂತಂದಾಗ ನಾವು ವಾಟ್ ಅಂತ ತಗೋತೇವೆ. ನೆಕ್ಸ್ಟ್ ಡಸ್ ಅಂತ ಯಾವುದೇ ಕಾರಣಕ್ಕೆ ಬಿಡಲೇಬಾರ್ದು, ಎಲ್ಲದಕ್ಕೂ ಡಸ್ ಅಪ್ಲೈ ಆಗುತ್ತೆ. ವಾಟ್ ಡಸ್ ರಾಧಾ ಟೀಚ್. ಒಂದು ವಿಷಯ ತಿಳ್ಕೊರಿ, ವಾಟ್ ಡಸ್ ರಾಧಾ ಟೀಚಸ್ ಅಂತ ಕೆಲವೊಂದು ಜನ ಬರೀತಿರ್ತಾರೆ, ತಪ್ಪು. ದಿಸ್ ಈಸ್ ಅ ರಾಂಗ್ ಥಿಂಗ್. ಈ ರೀತಿ ತಗೋಬೇಕಾಗತ್ತೆ. ಈಗ ನಮಗೇನು ಗೊತ್ತಾಯಿತು, ಟೀಚಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಇದ್ದಾಗ ಡಸ್ ತಗೊಂಡ್ವಿ, ಹೌದಾ? ಇನ್ನು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇಲ್ಲ, ಸಿಂಪಲ್ ಪಾಸ್ಟ್ ಇದೆ ಅಂದ್ರೆ V2 ಇದೆ, ಹೌದಾ? ಇಲ್ಲಿ V1 ಇದೆ. ಈಗ V2 ಬಂದಾಗ ಏನ್ ಮಾಡ್ಕೋಬೇಕು ಅನ್ನೋದು ಕೂಡ ಪಾಯಿಂಟ್ ಆಗತ್ತೆ. ಸೊ ಹಾಗಿದ್ರೆ ಏನ್ ಮಾಡ್ಕೋಬೇಕು ನೋಡಿ, ಚಿಲ್ಡ್ರನ್ ಪ್ಲೇಡ್ ಹಾಕಿ. ಇಲ್ಲಿ ಏನಿದೆಯಲ್ಲ ಡೂ ಫಾರ್ಮ್ಸ್ ಅಲ್ಲಿ ಡಿಡ್ ಅನ್ನ ತಗೊಂಡು ಮಾಡ್ಕೋಬೇಕು. ಇಲ್ಲಿ ಡಿಡ್ ಇದೆ ಅಂತ ತಿಳ್ಕೋಬೇಕು, ಪ್ಲೇಡ್ ಅಂತ ಇದ್ರೆ V2 ಇದ್ರೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಕೋಬೇಕು, ಫಸ್ಟ್ಗೆ WH ಕ್ವಶನ್ ಟ್ಯಾಗ್ ಡೂ ಫಾರ್ಮ್ಸ್ ಹೆಂಗೆ ಮಾಡ್ಕೋಬೇಕು. ಡೂ ಫಾರ್ಮ್ಸ್ ಬಂದಾಗ ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು, ಡಿಡ್ ಚಿಲ್ಡ್ರನ್ ಪ್ಲೇ ದಿಸ್ ಒನ್ ಹಾಕಿ. ಈ ರೀತಿ ನಾವು ತಗೊಳ್ಬೇಕಾಗತ್ತೆ, ಗೊತ್ತಿರಲಿ. ಡಿಡ್ ಚಿಲ್ಡ್ರನ್ ಪ್ಲೇ ಹಾಕಿ, ನಂಬರ್ ಒನ್. ಇನ್ನು ಕ್ವಶನ್ ಟ್ಯಾಗ್ ಬಂದಾಗ ಡಿಡ್ ಇದೆ, ಹೀಗಾಗಿ ನಾವೇನು ಮಾಡ್ಕೊಳ್ತೇವೆ, ಡಿಡಂಟ್ ಚಿಲ್ಡ್ರನ್ ಅಂತಂದ್ರೆ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಟೇಕ್ ದೇ. ಈ ರೀತಿ ತಗೋಬೇಕಾಗತ್ತೆ, ಎರಡನೇ ಪಾಯಿಂಟ್. ಇನ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಫ್ರೇಮಿಂಗ್ ಕ್ವಶನ್ ಇದೆ, ಹೌದಾ? ಫ್ರೇಮಿಂಗ್ ಕ್ವಶನ್ ಬಂದಾಗ ಅಂಡರ್ಲೈನ್ ಏನ್ ಮಾಡಿದ್ದಾರೆ, ಹಾಕಿ ಮಾಡಿದ್ದಾರೆ. ಅದಕ್ಕಾಗಿ ಏನ್ ಮಾಡ್ಕೊಳ್ತೀವಿ ನಾವು, ವಾಟ್ ನೋಡಿ ಡಿಡ್ ಚಿಲ್ಡ್ರನ್ ಪ್ಲೇ. ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಇದು ಮಾಡ್ಕೋಬಹುದು. ಸೊ ಈ ರೀತಿ ಕ್ವಶನ್ ಆನ್ಸರ್ಸ್ಗಳ ಬಂದಾಗ ಅದನ್ನ ಹೇಗೆ ಅಪ್ರೋಚ್ ಮಾಡಬೇಕು, ಇವೆಲ್ಲ ಕೂಡ ನಿಮಗೆ 3 ಮಾರ್ಕ್ಸ್ ಪ್ಯಾಟರ್ನ್ದಲ್ಲಿ ಇರುತ್ತೆ. ಅದಕ್ಕೆ ಬಟ್ ಜನಕ್ಕೆ ಈ ಡೂ ಫಾರ್ಮ್ಸ್, ಕ್ವಶನ್ ಟ್ಯಾಗ್, ಫ್ರೇಮಿಂಗ್ ಕ್ವಶನ್ ಮೂರು ಕನ್ಫ್ಯೂಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮೂರು ಒಂದೇ ಕಡೆ ತರಲಿಕ್ಕೆ ಟ್ರೈ ಮಾಡಿದ್ದೇನೆ, ಹೌದಾ? ನೆಕ್ಸ್ಟ್ ನೋಡಿ, ಪ್ರಸಾದ್ ಟಾಕ್ಸ್ ನೈಸ್ಲಿ ಇದೆ, ಹೌದಾ? ಹಾಗೆ ಇದನ್ನು ಹೇಗೆ ತಗೋಬೇಕು ನಾವು, ಪ್ರಸಾದ್ ಟಾಕ್ಸ್ ನೈಸ್ಲಿ ಇದೆ ನೋಡಿ. ಸೊ ದೇರ್ ಪ್ರಸಾದ್ ಟಾಕ್ಸ್ ನೈಸ್ಲಿ ಬಂದಾಗ ಇಲ್ಲಿ ಟಾಕ್ಸ್ ಅನ್ನೋದೇನಿದೆ, ಅಗೇನ್ ಇಲ್ಲಿ
ಎಸ್ ಫಾರ್ಮ್ ಅಥವಾ ಇ ಎಸ್ ಫಾರ್ಮ್ ಇದೆ. ಸೊ ಇಟ್ ಈಸ್ ಅದರ್ ದ್ಯಾನ್ ಡಸ್ ಇದೆ ಅಂತ ತಿಳ್ಕೊಬೇಕು. ಹೌದಾ? ಸೊ ಇಲ್ಲಿ ಏನು ಮಾಡ್ಕೋಬಹುದು ಅಂತಂದರೆ, ಫಸ್ಟ್ ಒನ್ ಡಸ್ ಪ್ರಸಾದ್ ಟಾಕ್ ನೈಸ್ಲಿ. ಇದು ಒಂದೇದಿದು ಯಾವುದು ಡೂ ಫಾರ್ಮ್ಸ್ ಇದು. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಅಂತಂದರೆ ಇಲ್ಲಿ ನಾವು ಡಸ್ ಇರೋದ್ರಿಂದ ನಾವೇನು ಮಾಡ್ಕೊಳ್ತೀವಿ, ಡಸ್ ಅಂತ ತಗೋತೀವಿ. ಸೆಂಟೆನ್ಸ್ ಪಾಸಿಟಿವ್ ಇದೆ, ಬರುವಂಥ ಕ್ವಶನ್ ಟ್ಯಾಗ್ ಒಂದು ನೆಗೆಟಿವ್, ಡಸಂಟ್ ಹಿ ಅಂತ ತಗೋತೀವಿ. ಎರಡನೇ ಪಾಯಿಂಟು. ಇನ್ನು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ದಟ್ಸ್ ವೆರಿ ಇಂಪಾರ್ಟೆಂಟ್. ಏನಂದರೆ ಫ್ರೇಮಿಂಗ್ ಕ್ವಶನ್ ನೈಸ್ಲಿ ಇದೆ, ಅವಾಗ ನಾವೇನು ಮಾಡ್ಕೊಳ್ತೀವಿ, ನೈಸ್ಲಿನ ತಗೊಂಡು ನಾವು ಫ್ರೇಮ್ ಮಾಡ್ಕೋಬೇಕು. ಸೊ ಹಿಯರ್ ಹೌ ಡಸ್ ಪ್ರಸಾದ್ ಟಾಕ್ ನೋಡಿ. ಸೊ ಇಷ್ಟೇ ಬರೆದ್ರೆ ನಮಗೆ ವಿಲ್ ಗೆಟ್ 3 ಮಾರ್ಕ್ಸ್. ಹೀಗಾಗಿ ನಮಗೆ ಏನು ಕೇಳಿದ್ದಾರೆ, ನಾವು ಏನು ಬರಿಬೇಕು ಅನ್ನೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ತಾ ಹೋಗೋಣ. ಇದು ಸಮಥಿಂಗ್ ಲೈಕ್ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದ್ರ ಮೇಲೆ ಇದು ಹೋಗುತ್ತೆ. ಹೌದಾ? ದ ಕೈಟ್ ಫ್ಲೈಸ್ ವೆರಿ ಹೈ. ಹೌದಾ? ಇದನ್ನು ಹೇಗೆ ಮಾಡ್ಕೋಬೇಕು, ಒಂದು ಡೂ ಫಾರ್ಮ್ಸ್ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟು ಕ್ವಶನ್ ಟ್ಯಾಗ್. ಇನ್ ಥರ್ಡ್ ಬಂದ್ಬಿಟ್ಟು ಒಂದು ಡೂ ಫಾರ್ಮ್ಸ್, ನೆಕ್ಸ್ಟ್ ಕ್ವಶನ್ ಟ್ಯಾಗ್. ಓಕೆ, ಥರ್ಡ್ ಒನ್ ಫ್ರೇಮ್ ಅ ಕ್ವಶನ್. ಕರೆಕ್ಟ್ ಇದೆ. ಇದನ್ನು ಕೂಡ ನಾವು ಮಾಡ್ಕೋಬೇಕು. ಹಾಗಿದ್ರೆ ಇದು ಒಂದು ನಾನು ನಿಮಗೆ ವರ್ಕ್ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ರೈಟ್ ಇಟ್ ಆ್ಯಂಡ್ ಪ್ಲೀಸ್ ಇನ್ ದ ಕಮೆಂಟ್ ಬಾಕ್ಸ್ ಯು ಕ್ಯಾನ್ ರೈಟ್. ಹಾಗಿದ್ರೆ ಇನ್ನೊಂದು ಲಾಸ್ಟ್ನ ನಾವು ಡಿಸ್ಕಸ್ ಮಾಡೋಣ. ಅಕ್ಷತಾ ಸ್ಪೀಕ್ಸ್ ಕನ್ನಡ ಇದೆ. ಹೌದಾ? ಇಲ್ಲೂ ಕೂಡ ಇ ಎಸ್ ಫಾರ್ಮ್ ಇದೆ ಅಥವಾ ಇ ಎಸ್ ಫಾರ್ಮ್ ಇದೆ. ಇವೆರಡೂ ಇತ್ತು, ಯಾವುದಾದ್ರೂ ಇತ್ತು ಅಂದರೆ ಇಲ್ಲಿ ಡಸ್ ಇದೆ ಅಂತಂದಂಗೆ. ಹೀಗಾಗಿ ನಾವು ಏನು ಮಾಡ್ಕೊಳ್ತೇವೆ, ಫಸ್ಟ್ ಒನ್ ಡಸ್ ಅಕ್ಷತಾ ಸ್ಪೀಕ್ ಕನ್ನಡ ನೋಡಿ, ಒಂದಿದು. ಈ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ಟ್ಯಾಗ್ ಬಂದ್ಬಿಟ್ಟು ಡಸಂಟ್ ಶಿ ಅಂತ ಬರಿತೀವಿ. ಇನ್ನು ಫ್ರೇಮಿಂಗ್ ಕ್ವಶನ್ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ವಾಟ್ ಡಸ್ ಅಕ್ಷತಾ ಸ್ಪೀಕ್ ನೋಡಿ. ಈ ರೀತಿ ನಮಗೆ ಬರೆಯುವಂಥ ಕಾನ್ಸೆಪ್ಟ್ ಇರಬೇಕು. ಒಂದಷ್ಟು ವಿಷಯಗಳನ್ನು ತಿಳ್ಕೊಬೇಡಿ. ಇಲ್ಲಿ ಸ್ಪೀಕ್ಸ್ ಇರೋ ಬದಲಿ ಸ್ಪೋಕ್ ಏನಾದರೂ ಇತ್ತು ಅವಾಗ ಏನಿರುತ್ತೆ ಆನ್ಸರ್ ಅನ್ನೋದು ಗೊತ್ತಿರಬೇಕು. ಸ್ಪೀಕ್ಸ್ ಇಲ್ಲ ಅಲ್ಲಿ ಸ್ಪೋಕ್ ಇದೆ ಅಂತದಾಗ ನಾವು ಏನು ಮಾಡ್ಕೋಬೇಕು, ಡಸ್ ಬರೆಯುವಾಗಿಲ್ಲ, ಅವಾಗ ನಾವೇನು ಮಾಡ್ಕೋಬೇಕು, ಡಿಡ್ ಅನ್ನು ತಗೋಬೇಕಾಗತ್ತೆ. ಡಿಡ್ ಅಕ್ಷತಾ ಸ್ಪೀಕ್ ಕನ್ನಡ ತಗೋತೀವಿ. ಅದೇ ರೀತಿ ಕ್ವಶನ್ ಟ್ಯಾಗ್ ಅಂತ ಬಂದಾಗ ನಾವೇನು ಮಾಡ್ಕೊಳ್ತೀವಿ, ಡಿಡ್ ನಾಟ್ ಶಿ ಅಂತ ಮಾಡ್ಕೊಳ್ತೀವಿ. ಹಾಗೆ ಲಾಸ್ಟು ಫ್ರೇಮಿಂಗ್ ಕ್ವಶನ್ ಬಂದಾಗ ಏನು ಮಾಡ್ಕೊಳ್ತೀವಿ, ವಾಟ್ ಡಿಡ್ ಅಕ್ಷತಾ ಸ್ಪೀಕ್. ಇಲ್ಲಿ ಏನು ಪಾಯಿಂಟ್ ಅಂತಂದರೆ, ಸಿಂಪಲ್ ಆಗಿ ಸ್ಪೀಕ್ಸ್ ಬಂತಂದರೆ ಡಸ್ನ ತಗೋಬೇಕು, ಸ್ಪೋಕ್ ಬಂದಾಗ ಡಿಡ್ ಅನ್ನು ತಗೋಬೇಕು. ಇಷ್ಟೇ ಕಾನ್ಸೆಪ್ಟ್ಸ್ ಇದು. ಹೌದಾ? ಈ ರೀತಿ ಬಂದಾಗ ನಮಗೆ ಪೂರ್ತಿ ಕ್ಲಾರಿಟಿ ಕೂಡ ಇರುತ್ತೆ. ಹೌದಾ? ಇನ್ನು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಈ ಮೂರು ಕೂಡ ಬೇರೆ ಬೇರೆ ಪ್ಯಾಟರ್ನೇ ಕೂಡ. ಹೌದಾ? ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು.